ಪ್ರತಿ ತಾಲೂಕಲ್ಲಿ ರಾಜಣ್ಣನ 10-15 ಸಾವಿರದಷ್ಟು ವೋಟ್ ಬ್ಯಾಂಕ್. ರಾಜಣ್ಣ ಒಬ್ಬ ವ್ಯಕ್ತಿಯಲ್ಲ, ನಾಯಕ ಸಮುದಾಯದ ದೊಡ್ಡ ಶಕ್ತಿ. ಪ್ರತಿ ತಾಲೂಕಲ್ಲಿ ರಾಜಣ್ಣನ 10-15 ಸಾವಿರದಷ್ಟು ವೋಟ್ಗಳಿದ್ದಾವೆ. ರಾಜಣ್ಣ ಒಬ್ಬ ವ್ಯಕ್ತಿಯಲ್ಲ, ನಾಯಕ ಮತ್ತು ಸಮುದಾಯದ ದೊಡ್ಡ ಶಕ್ತಿ. ಸತ್ಯ ಹೇಳಿದ್ದಕ್ಕೆ ಈ ರೀತಿ ಸಚಿವ ಸ್ಥಾನ ವಜಾ ಮಾಡಿರೋದು ಸರಿಯಲ್ಲ. ಕೆಎನ್ ರಾಜಣ್ಣ ವಜಾ ಖಂಡಿಸಿ ನಾಳೆ ತುಮಕೂರಲ್ಲಿ ಪ್ರೊಟೆಸ್ಟ್ಗೆ ಸಿದ್ಧತೆ ಆಗ್ತಾ ಇದೆ. ತುಮಕೂರಿನಲ್ಲಿ ನಾಳೆ ಬೃಹತ್ ಪ್ರತಿಭಟನೆಗೆ ಬೆಂಬಲಿಗರ ತಯಾರಿ ನಡೀತಾ ಇದೆ. ರಾಜಣ್ಣಗೆ ಸಚಿವ ಸ್ಥಾನ ಸಿಗುವವರೆಗೂ ಪ್ರತಿಭಟನೆ ನಿಲ್ಲಿಸುವುದಿಲ್ಲ. ಹಿಂದುಳಿದ ವರ್ಗಗಳನ್ನ ಕಾಂಗ್ರೆಸ್ ಪಕ್ಷ ಟಾರ್ಗೆಟ್ ಮಾಡ್ತಿದೆ. ನಾಯಕ ಜನಾಂಗದ ಸಚಿವರನ್ನ ಮಾತ್ರ ವಜಾ ಮಾಡಲಾಗಿದೆ. ಈ ಹಿಂದೆ ನಾಗೇಂದ್ರ, ಈಗ ಕೆಎನ್ ರಾಜಣ್ಣ. ಇದು ಸರಿಯಲ್ಲ. ಈ ಹಿಂದೆ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಸಚಿವ ಸಂಪುಟದಿಂದ ಹೊರಗುಳಿದ್ರು. ಈಗ ಕೆಎನ್ ರಾಜಣ್ಣ. ಕೊರಟಗೆರೆಯಲ್ಲಿ ರಾಜಣ್ಣ ಕಟ್ಟ ಬೆಂಬಲಿಗರ ಆಕ್ರೋಶ ವ್ಯಕ್ತವಾಗಿದೆ. ಪ್ರತಿ ತಾಲೂಕಲ್ಲಿ ರಾಜಣ್ಣನ 10-15 ಸಾವಿರದಷ್ಟು ವೋಟ್ ಬ್ಯಾಂಕ್. ರಾಜಣ್ಣ ಒಬ್ಬ ವ್ಯಕ್ತಿಯಲ್ಲ, ಒಂದು ಸಮುದಾಯದ ದೊಡ್ಡ ಶಕ್ತಿ. ಜನ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಸತ್ಯ ಹೇಳಿದ್ದಕ್ಕೆ ಈ ರೀತಿ ಸಚಿವ ಸ್ಥಾನ ವಜಾ ಮಾಡಿರೋದು ಸರಿಯಲ್ಲ. ಹಾಸನ ಉಸ್ತುವಾರಿಯನ್ನು ಕೂಡ ಕಿತ್ಕೊಂಡ್ರು ಕೆಎನ್ ರಾಜಣ್ಣ. ವಜಾ ಖಂಡಿಸಿ ನಾಳೆ ತುಮಕೂರಲ್ಲಿ ಪ್ರೊಟೆಸ್ಟ್ಗೆ ಎಲ್ಲ ತರಹದ ತಯಾರಿ ಕೂಡ ನಡೀತಾ ಇದೆ. ಸಾರ್ವಜನಿಕರ ಆಗ್ರಹ ಇದು. ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಾಳೆ ಪ್ರೊಟೆಸ್ಟ್ ಆಗೋ ಸಾಧ್ಯತೆಗಳಿದ್ದಾವೆ. ಅನಿರ್ದಿಷ್ಟ ಅವಧಿಯಿಂದ ಮಾಡ್ತೀರಾ? ಇಲ್ಲ ಇಲ್ಲ ಇಲ್ಲ, ನಾಳೆ ಪ್ರಥಮ ನಾಡು ಅಲ್ಲೇನು ಆಗ್ಲಿಲ್ಲ ಅಂದ್ರೆ ಇಬ್ರು ಹೇಳೋದಲ್ಲ, ಡೆಲ್ಲಿಗೆ ಹೋಗಿ ಮಾತಾಡ್ ಬರ್ತೀವಿ ಅಂತ. ಅದೆಲ್ಲ ಪ್ರೋಸೆಸ್ ಆದ್ಮೇಲೆ ಅನಿರ್ದಿಷ್ಟ ಅವಧಿಯಿಂದ ಮಾಡ್ತೀರಾ? ಇಲ್ಲ ಇಲ್ಲ ಇಲ್ಲ, ನಾಳೆ ಪ್ರಥಮ ನಾಡು ಅಲ್ಲೇನು ಆಗ್ಲಿಲ್ಲ ಅಂದ್ರೆ ಇಬ್ರು ಹೇಳೋದಲ್ಲ, ಡೆಲ್ಲಿಗೆ ಹೋಗಿ ಮಾತಾಡ್ ಬರ್ತೀವಿ ಅಂತ. ಅದೆಲ್ಲ ಪ್ರೋಸೆಸ್ ಆದ್ಮೇಲೆ ಎಲ್ಲಾ ಜನಾಂಗದವರು ಸೇರಿ ನಾಳೆ ತುಮಕೂರಿನ ಟೌನ್ ಹಾಲ್ ಬಳಿ 10:30ಗೆ ಸರಿಯಾಗಿ ಅವರ ವೈಯಕ್ತಿಕವಾಗಿ ಜನಗಳನ್ನೆಲ್ಲ ಕರ್ಕೊಂಡು ಅಭಿಮಾನಿಗಳು ದಯವಿಟ್ಟು ನಾಳೆ 10:30ಗೆ ಸರಿಯಾಗಿ ತುಮಕೂರಿನ ಟೌನ್ ಹಾಲ್ ಬಳಿ ಸೇರ್ಬೇಕು ಅಂತೇಳಿ ಕೇಳ್ತಾ ಇದ್ದೀವಿ. ಇದನ್ನು ಕೂಡಲೇ ಕೈಬಿಟ್ಟು ರಾಜಣ್ಣವ್ರಿಗೆ ಉನ್ನತ ಸ್ಥಾನ ಕೊಡಬೇಕು ಅಂತೇಳಿ ನಾವೆಲ್ಲರೂ ಪ್ರಾರ್ಥಿಸೋಣ. ಮುಂದೆ ರಾಜಣ್ಣವ್ರಿಗೆ ಒಳ್ಳೇದಾಗ್ಲಿ. ಕೆಎನ್ ರಾಜಣ್ಣವ್ರಿಗೆ ತುಮಕೂರು ಜಿಲ್ಲೆಯಿಂದ ಎಲ್ಲರೂ ಅಭಿಮಾನಿಗಳು ವೈಯಕ್ತಿಕವಾಗಿ ಬರಬೇಕು ಅಂತೇಳಿ ನಾವು ಕರ್ಕೊಂಡು ಪಕ್ಷಾತೀತವಾಗಿ ಕರಿತಾ ಇದ್ದೀವಿ. ಇದು ಮಾಡ್ಬಿಟ್ಟಿದೆ. ನಮ್ಮ ಕೆಎನ್ಆರ್ನ ತೆಗೆದಾಕಿದ್ದೆ ಒಂದು ಸಹಕಾರ ಕ್ಷೇತ್ರದಲ್ಲಿ ಇವರು 40 ವರ್ಷದಿಂದ ಮಾಡಿರ್ತಕ್ಕಂಥ ಕೆಲಸ ನೆನ್ಸಾನ ಅವ್ರನ್ನ ಹಂಗೆ ಕಂಟಿನ್ಯೂ ಆಗಬೇಕು. ಯಾರೋ ಮಾತಿಂದ ಅವರು ಹೈಕಮಾಂಡ್ ಏನೋ ಇದು ತಪ್ಪು ಅಭಿಪ್ರಾಯ, ತಪ್ಪು ಮಾಹಿತಿ ಕೊಟ್ಟು ಅವ್ರನ್ನ ಕಿತ್ತಾಕಿರೋದು ಭಾರಿ ಇದಾಗುತ್ತೆ, ದುಃಖ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಮುಂದೆ ಅವ್ರು ಕೊಡ್ಲೇಬೇಕು. ಕೊಟ್ಟು ಅವ್ರನ್ನ ಕಂಟಿನ್ಯೂ ಮಾಡ್ಬಿಟ್ಟು ಯಾವುದೇ ಸಹಕಾರ ಇಲಾಖೆನ ಕೊಟ್ಟು ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳಿ ನಮ್ಮ ಜಾತ್ಯತೀತವಾಗಿ ಎಲ್ಲಾ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದವರು ಸೇರಿ ಕೆಎನ್ಆರ್ ಅಭಿಮಾನಿ ಬಳಗದವರು ಎಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಯಂ ಪ್ರೇರಿತವಾಗಿ ಅವರು ಸ್ಟ್ರೈಕ್ ಬರ್ಬೇಕು ಅಂತಲ್ಲ ತಮ್ಮಲ್ಲೇ ಪ್ರಾರ್ಥನೆ. ನಾಳೆ 11:00ವರೆಗೆ ಟೌನ್ ಹಾಲ್ ಸರ್ಕಾರದಿಂದ DC ಆಫೀಸ್ ಬೆಳಗ್ಗೆ 10 ಗಂಟೆ. ಇದು ಒಂದು ಅದ್ಭುತ ಪ್ರತಿಭೆ. ಸಹಕಾರಿ ಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ಅತಿ ಬುದ್ಧಿವಂತ ಒಂದು ವ್ಯಕ್ತಿ ಯಾರಾದರೂ ಇದ್ರೆ ಕೆಎನ್ ರಾಜಣ್ಣನವರು. ಇದೊಂದು ಆಕಸ್ಮಿಕ ಘಟನೆ. ಇದು ಜರುಗಬಾರ್ದಿತ್ತು, ಇವತ್ತು ಜರುಗ್ಬಿಟ್ಟೈತೆ. ರಾಜಣ್ಣ ಅವ್ರನ್ನ ಕಾಂಗ್ರೆಸ್ ಮಂತ್ರಿಗಿರಿಯಿಂದ ವಜಾ ಮಾಡಿರೋದು ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಮತ್ತು ಈ ರಾಜ್ಯದ ಜನತೆಗೆ ನಷ್ಟ. ಯಾಕೆ ಅಂದರೆ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಏನು ಸಾಧನೆಗಳಾಗಿಲ್ಲ ಆ ಸಾಧನೆನ ಅವರು ಮಾಡಿ ತೋರಿಸೋದಕ್ಕೆ ಮತ್ತು ಮಾಡಿದರು. ಈ ದೇಶನೇ ಅವ್ರು ಮಾಡಿರೋ ಕೆಲವು ಕಾರ್ಯಕ್ರಮಗಳನ್ನ ಎದುರು ನೋಡ್ತಾ ಇತ್ತು. ಅಂಥ ಒಬ್ಬ ಪ್ರತಿಭಾವಂತ ನಾಯಕನ ಯಾವುದೋ ಬೇರೆ ಬೇರೆ ಕಾರಣಗಳನ್ನ ಇಟ್ಕೊಂಡು ಈ ಸಣ್ಣ ಮಾತಿನ ಒಂದು ದೊಡ್ಡ ವಿಷಯ ಮಾಡ್ಕೊಂಡು ಇವತ್ತು ಅವ್ರನ್ನ ಸಂಪುಟದಿಂದ ವಜಾ ಮಾಡಿರೋದು ಭಾಳ ದುರಾದೃಷ್ಟಕರ. ಈ ರಾಜ್ಯದ ಜನತೆಗೆ ತುಂಬಲಾರದ ನಷ್ಟ. ಅವರ ಕೊಡುಗೆ ಇನ್ನು ಸಹಕಾರಿ ಕ್ಷೇತ್ರದಲ್ಲಿ ಬಹಳ ಅಂತ ನಿರೀಕ್ಷೆಗಳಿತ್ತು. ಇದೊಂದು ಕಾರಣ ಇಟ್ಕೊಂಡು ಒಬ್ಬ ಹಿಂದುಳಿದ ವರ್ಗದ ನಾಯಕ ಅವರು ಕೆಳವರ್ಗದಿಂದ ಬಂದು ಇವತ್ತೊಂದು ಸಹಕಾರಿ ಕ್ಷೇತ್ರದಲ್ಲಿ ಒಬ್ಬ ಮಂತ್ರಿ ಆಗಿದ್ದಾರೆ ಅಂದರೆ ಅದು ಅವರು ಸಾಧನೆನೇ. ಅಂಥವ್ರಿಗೆ ಸಹಕಾರ ರತ್ನ ಅಂತ ಎಲ್ಲ ನೀವು ಪುರಸ್ಕಾರಗಳು ಮಾಡಿ ಇವತ್ತು ಯಾವುದೋ ಒಂದು ಸಣ್ಣ ಮಾತಿಗೆ ಅವ್ರನ್ನ ವಜಾ ಮಾಡಿರೋದು
ರಾಜ್ಯದ ಜನತೆಗೆ ತುಂಬಲಾರದ ನಷ್ಟ ಅಂತ ನಾನು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೇರವಾದಿ ಅವರು ಸಿದ್ದರಾಮಣ್ಣವ್ರು ಹೆಂಗೋ ಅವ್ರು ಹಂಗೆ ನೇರವಾಗಿ ಮಾತಾಡ್ತಾರೆ. ನೇರವಾಗಿ ಮಾತಾಡಿದ್ದೆ ನಿಷ್ಠುರನ ಏನು ನಮ್ಮ ಸರ್ಕಾರ ಇತ್ತು ಅದೇ ಓಟು ಪರಿಷ್ಕರಣೆ ಮಾಡುವಾಗ ಏನು ಸರಿಪಡಿಸ್ಬೋದಿತ್ತು ಅಂತ ಹೇಳೋರು. ಅದೇ ತಪ್ಪ. ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.